ಈ ಅಹಂಕಾರದಲ್ಲಿ ಕೆಲವರೆಲ್ಲ ಬಿಟ್ಟು ಹೋಗ್ತಾರೆ ನೋಡಿ. ಅಹಂಕಾರದಲ್ಲಿ ಯಾವ ವ್ಯಕ್ತಿ ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಅವರಿಗೆ ನಾನೇ ಗ್ರೇಟು, ನಾನೇ ಸರ್ವಸ್ವ ಅನ್ಕೊಳ್ತಾರೆ ರಿಲೇಶನ್‌ಶಿಪ್ಪಲ್ಲಿ. ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಯಾವಾಗ ಗೊತ್ತಾ? ಅದನ್ನ ಹೇಳ್ತೀನಿ ಯಾವಾಗಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಯಾವ ಟೈಮಲ್ಲಿ ಯಾವ ವ್ಯಕ್ತಿ ಅಹಂಕಾರದಿಂದ ಒಂದು ರಿಲೇಶನ್‌ಶಿಪ್ಪಲ್ಲಿ ಬಿಟ್ಟು ಹೋಗಿರ್ತಾರೆ, ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಕೇರ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಯಾರಿಂದನೂ ಸಿಗದೇ ಇದ್ದಾಗ. ತುಂಬಾ ನಿಮ್ಮನ್ನ ಕೇವಲವಾಗಿ ನೋಡಿಕೊಂಡು ಲೈಕ್ ನನ್ ಬಿಟ್ರೆ ಗತಿ ಇಲ್ಲ, ನಾನೇ ಸರ್ವಸ್ವ, ಈ ರಿಲೇಶನ್‌ಶಿಪ್ಪಲ್ಲಿ ನಾನೇ ಕರೆಕ್ಟ್ ಅಂದ್ಕೊಂಡು ಅವರು ಅಹಂಕಾರದಲ್ಲಿ ಇರ್ತಾರೆ ನೋಡಿ. ಆ ವ್ಯಕ್ತಿಗಳಿಗೆ ಬೇರೆ ಇನ್ಯಾರ್ದೋ ರಿಲೇಶನ್‌ಶಿಪ್ಪಲ್ಲಿ, ಫ್ರೆಂಡ್‌ಶಿಪ್ಪಲ್ಲಿ ಇನ್ಯಾರ್ದೋ ಜೊತೆ ಚೆನ್ನಾಗಿರ್ಬೇಕಾರೆ ಆಮೇಲೆ ಅವ್ರಿಗೆ ಯಾರೂ ಅಲ್ಲಿ ಕೇರ್ ಮಾಡ್ತಿರಲ್ಲ. ನೀವು ಮಾಡ್ತಕ್ಕಂಥ ಕೇರು, ಕಾಳಜಿ, ಪ್ರೀತಿ, ಗೌರವ ಯಾವುದೂ ಕೊಡ್ತಾ ಇರಲ್ಲ. ಆವಾಗ ಮತ್ತೆ ವಾಪಸ್ ಬರ್ತಾರೆ. 100% ಬರ್ತಾರೆ. ಓಕೆ, ಇದು ಈ ಸಿಚುವೇಶನ್ ಬಂದಾಗ. ನೆಕ್ಸ್ಟ್ ಪಾಯಿಂಟ್ ಯಾವಾಗ ಅಂತ ಹೇಳಿದ್ರೆ, ಅವ್ರಿಲ್ಲದೆ ನೀವು ಸಂತೋಷವಾಗಿ ಬದುಕ್ತಿರ್ತೀರಲ್ಲ. ಈಗ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ನಾನಿಲ್ಲ ಅಂದರೆ ಬದುಕಲ್ಲ ಇವರು, ನನ್ನ ಲೈಫು ಅವ್ರ ಲೈಫ್ ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ, ನಾನು ಇದ್ದಿದ್ದಕ್ಕೆ ಇಲ್ಲಿ ತನಕ ಬದುಕ್ತಾ ಇರೋದವರು, ನನ್ನಿಂದಾನೇ ಬೆಳಕಾಗ್ತಿರೋದು ಅಂತ ಅನ್ಕೊಂಡಿರ್ತಾರೆ ಆ್ಯಕ್ಚುಲಿ. ಬಟ್ ಅವ್ರು ಇಲ್ಲ ಅಂದ್ರೂ ಕೂಡ ನೀವು ತುಂಬ ಚೆನ್ನಾಗಿ ಬದುಕ್ತಿರಲ್ಲ, ತೋರಿಸ್ತಿರಲ್ಲ, ಖುಷಿಯಿಂದ ಇರ್ತಿರಲ್ಲ ನಿಮ್ಮ ಲೈಫಲ್ಲಿ. ಆವಾಗ ಅವರೇ ಅನಿವಾರ್ಯವಾಗಿ ಹಿಂದೆ ಬರ್ತಾರೆ. ನಾನು ಇಲ್ಲ ಅಂದ್ರೂ ಲೈಫ್ ನಡೀತಾ ಇರುತ್ತೆ, ನಾನು ತಪ್ಪು ತಿಳ್ಕೊಂಡಿದ್ದೆ ಆ್ಯಕ್ಚುಲಿ. ಒಳಗಡೆ ರಿಗ್ರೆಟ್ ಕಾಡ್ತಿರತ್ತೆ ಅವ್ರಿಗೆ, ಯಾಕಾದ್ರೂ ಈ ತಪ್ಪು ಮಾಡ್ದೇನೋ ಒಂದು ಫೀಲ್ ಕಾಡ್ತಿರತ್ತೆ. ಎಷ್ಟೋ ಜನಗಳಲ್ಲಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನನ್ನ ಹತ್ರ ಬಂದಿರತಕ್ಕಂಥ ಕ್ಯಾಂಡಿಡೇಟ್ ಅಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ತಪ್ಪು ಮಾಡಿಬಿಟ್ಟೆ ಸರ್, ನನಗೆ ಅದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಸೊ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ಕೌನ್ಸಿಲಿಂಗ್ ಅಲ್ಲಿ ನನಗೆ ಐಡಿಯಾಸ್ ಕೊಡಿ, ನನಗೆ ಏನು ಮತ್ತೆ ಅವ್ರ ಹತ್ರ ಹೋಗೋಕೆ ಏನು ಮಾಡ್ಬೇಕಂತ ಎಷ್ಟೋ ಜನ ಕೇಳ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಳೆ ನೆನಪುಗಳು ತುಂಬಾ ಅವ್ರಿಗೆ ಕಾಡಕ್ಕೆ ಶುರು ಆಗುತ್ತೆ ನೋಡಿ. ಒಬ್ಬರೇ ಇದ್ದಾಗ, ಏಕಾಂತದಲ್ಲಿ ಇರ್ಬೇಕಾರೆ, ಯಾರು ಪ್ರೀತಿಸೋರು ಇರಲ್ಲ, ಯಾರು ಗೌರವ ಕೊಡ್ತಾ ಇರಲ್ಲ, ಅಥವಾ ಕೊಟ್ಟರು ಅವರು ಇರ್ತಕ್ಕಂಥ ಅಹಂಕಾರಕ್ಕೋ, ದುಡ್ಡಕ್ಕೂ, ಯಾವುದಕ್ಕೂ ಮತ್ತೊಂದು ಕೊಡ್ತಿರ್ತಾರೆ. ಬಟ್ ನಿಮ್ ತರ ಲಾಯಲ್ ಆಗಿರ್ತಕ್ಕಂಥ ಒಂದು ಫ್ರೆಂಡು ಅಥವಾ ಲವ್ವರು, ಒಂದು ಸ್ನೇಹಿತ ಅಂತ ಯಾರು ಸಿಗ್ತಾ ಇದ್ದಾಗ ಆ ನೆನಪುಗಳು ತುಂಬಾ ಕಾಡ್ತಾ ಇರತ್ತೆ. ಆವಾಗ ಒಳಗಡೆ ತುಂಬಾ ಗಿಲ್ಟಿ ಫೀಲ್ ಆಗ್ತಿರುತ್ತೆ, ಯಾಕಾದ್ರೂ ಈ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲೂ ಅವ್ರಿಗೆ ಬರ್ಬೇಕು ಅನ್ಸುತ್ತೆ, ನಾನೇ ಹೋಗಿ ಸಾರಿ ಕೇಳ್ಬಿಟ್ಟು ಮತ್ತೆ ಮಾತಾಡ್ಸೋಣ, ತಪ್ಪು ಮಾಡ್ಕೊಂಡ್ಬಿಟ್ಟೆ, ಅವರಂತ ಒಳ್ಳೆಯವ್ರನ್ನ ಕಳ್ಕೊಂಡ್ಬಿಟ್ಟು ನಾನು ಪಶ್ಚಾತ್ತಾಪ ಪಡುವಂತ ದಿನ ಬಂದಾಗಿದೆ ನನಗೆ, ತಪ್ಪು ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದಾಗಿತ್ತು ಅನ್ನೋ ಥಾಟ್ ಬಂದಿರತ್ತೆ ಆಲ್ರೆಡಿ. ಎಷ್ಟೋ ಜನಗಳಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಾನು ಕೇಳಿದ್ದೀನಿ ಮಾತುಗಳನ್ನ. ಓಕೆ, ಆ ಟೈಮಲ್ಲಿ ಡೆಫಿನೆಟ್ಲಿ ಬಂದಿರುತ್ತೆ ಆ ಮಾತು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರಿಗೆ ಕಷ್ಟ ಬಂದಿರುತ್ತೆ ನೋಡಿ. ಪ್ರತಿ ಸಲ ಕಷ್ಟ ಆದಾಗ ನೀವೇ ನಿಲ್ತಾ ಇದ್ರಿ, ಆ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇದ್ರಿ ಆಕ್ಚುಲಿ ಹೇಳಬೇಕು ಅಂದ್ರೆ. ಓಕೆ, ಈಗ ಜೊತೆಗಿದ್ದಂಥವ್ರು ಎಲ್ಲ ಕಷ್ಟ ಬಂದಾಗ ಓಡೋಗ್ಬಿಟ್ರು, ಚೆನ್ನಾಗಿದ್ದಾಗ ಎಲ್ಲ ಬರ್ತಾ ಇದ್ರು, ಖುಷಿನಲ್ಲಿ ಭಾಗವಹಿಸ್ತಾ ಇದ್ರು, ಎಂಜಾಯ್ ಮಾಡ್ತಿದ್ರು, ಹಂಗೆ ಹೆಂಗೆ ಎಲ್ಲ ಓಕೆ ಇತ್ತು. ಕಷ್ಟ ಬಂದ್ರು ಯಾರೊಬ್ರು ಇಲ್ಲ ಜೊತೆನಲ್ಲಿ. ಆವಾಗ ನಿಮ್ಮ ನೆನಪು, ಎಂತ ಲಾಯಲ್ ವ್ಯಕ್ತಿಲ್ಲ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಪ್ರತಿ ಕ್ಷಣನೂ ಕೂಡ ಪಶ್ಚಾತ್ತಾಪ ಪಟ್ಕೊಂಡು ಅಳ್ತಿರ್ತಾರೆ. ಕೌನ್ಸಿಲಿಂಗ್ ಅಲ್ಲಿ ನೋಡಿದ್ದೀನಿ ತುಂಬಾ ಜನ ನಾನು. ಓಕೆ, ಅಂಡ್ ದ ಲಾಸ್ಟ್ ಪಾಯಿಂಟ್ ಏನಂದ್ರೆ, ಜೀವನದಲ್ಲಿ ಅವರು ಸೋತಾಗ, ಯಾವುದು ಫ್ರೆಂಡ್ಸ್ ಇಲ್ಲ, ಸರ್ಕಲ್ ಇಲ್ಲ, ಯಾರೋ ಗೌರವ ಕೊಡ್ತಾ ಇಲ್ಲ, ಕಷ್ಟದಲ್ಲಿ ನಿಲ್ತಾ ಇಲ್ಲ ಅಂತೇಳಿ ಸೋತು ಸುಣ್ಣ ಆಗ್ಬಿಡ್ತಾರಲ್ಲ, ಸೋತು ಅವ್ರೊಬ್ರೆ ಕೈ ಚೆಲ್ಲಿ ಕುತ್ಕೊಬಿಡ್ತಾರಲ್ಲ, ಒಬ್ಬಂಟಿಗನ ಆಗ್ಬಿಟ್ಟೆ, ಸೋತ್ ಬಿಟ್ಟೆ ಲೈಫಲ್ಲಿ ಅಂತ, ಆ ಕ್ಷಣಕ್ಕೆ 100% ನಿಮ್ಮ ನೆನಪು ಮಾಡ್ಕೊಳ್ತಿರ್ತಾರೆ ಸ್ನೇಹಿತರೆ. ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಕೊರಗಬೇಡಿ, ಮತ್ತು ನಿಮ್ಮ ಸಮಯ ಬಂದೇ ಬರುತ್ತೆ. ಭೂಮಿ ದುಂಡಾಗಿದೆ ಅಲ್ವಾ, ಬಂದೇ ಬರುತ್ತೆ. ಅವಾಗ ಸೆಲೆಕ್ಟ್ ಮಾಡ್ಕೋಬೇಕಾ ಬಿಡ್ಬೇಕಾ ನಿಮ್ ಥಾಟ್, ಬಟ್ ಅವರಲ್ಲಿ ಥಾಟ್ ಬರುತ್ತೆ, ಬಂದೇ ಬರ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಾನು, ಕೊರಗ್ತಾ ಇದ್ರೆ. ಓಕೆ, ಏನ್ ಅನಿಸ್ತು ಪಾಯಿಂಟ್ಗಳು? ಸೊ ಯಾವ ತರ ಇತ್ತು ನಿಮ್ಗೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ಏನಿಸ್ತು ಕ್ಲಾರಿಟಿ ಆಗಿ ನೀವು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.